ನಮಸ್ಕಾರ ಸ್ನೇಹಿತರೆ. ಪ್ರವಾಸ ಅಂದರೆ ಬರೀ ಮಸ್ತಿ ಮೋಜು ಅಷ್ಟೇ ಅಲ್ಲ, ಒಂದು ಥ್ರಿಲ್ಲಿಂಗ್ ಇರಬೇಕು, ದೈವತ್ವ ಇರಬೇಕು, ನೀರಿನಲ್ಲಿ ಮೋಜು ಮಸ್ತಿ ಇರಬೇಕು, ಗುಡ್ಡ ಬೆಟ್ಟ ಕಾಡುಗಳನ್ನ ಸುತ್ತೋದಿರಬೇಕು ಮತ್ತು ಹತ್ತೋದಿರಬೇಕು, ಜೊತೆಗೆ ಹೊಸ ಎಕ್ಸ್ಪೀರಿಮೆಂಟ್ಗಳಿರಬೇಕು. ಸುಮ್ಮನೆ ಒಂದು ಜಾಗಕ್ಕೆ ಹೋದ್ನ, ಕೂತ್ಕೊಂಡ, ಕುಡಿದ್ನ, ವಾಪಸ್ ಬಂದನ ಅನ್ನುವಂಗಿರಬಾರ್ದು. ಸ್ನೇಹಿತರೆ, ಇವಾಗ ಬೆಳಿಗ್ಗೆ ಎದ್ದ ನಂತರ ಲೋಹಗಢ ಕೋಟೆ ನೋಡಕ್ಕೆ ಹೊಂಟನು. ಅದು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ ಭಾಜಾ ಕೇವಿಂದ ಕೇವಲ 3.5 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದರೆ ಮತ್ತೆ ತಡ ಸ್ನೇಹಿತರೆ, ಬನ್ನಿ ಈ ಲೋಹಗಢ ಕೋಟೆಯನ್ನು ಟ್ರೆಕ್ಕಿಂಗ್ ಮಾಡೋಣ. ಮೇಲೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಮಗಿಲ್ಲಿ ಕಾಣಿಸ್ತಿರೋದು ವಿಷಾಪುರ ಕೋಟೆ. ಇದು ಕೂಡ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಲೋಹಗಢ ಕೋಟೆಯಿಂದ. ಅಲ್ಲಿ ಕೂಡ ನೀವು ಹೋಗ್ಬೋದು, ಟ್ರೆಕ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಕಾಣುತ್ತಿರುವ ದೊಡ್ಡ ಬೆಟ್ಟವೇ ಲೋಹಗಢ ಕೋಟೆ. ಬನ್ನಿ ಅದರ ಎಂಟ್ರೆನ್ಸ್ ಹತ್ರ ಹೋಗೋಣ, ಟ್ರೆಕ್ಕನ್ನು ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲ ದೋಸ್ತರಿಗೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾ ಇವಾಗ ಮಹಾರಾಷ್ಟ್ರದ ಲೋನಾವಾಲಾ ಪಕ್ಕದಲ್ಲಿರುವ ಒಂದು ಲೋಹಗಢ ಅನ್ನುವಂಥ ಕೋಟೆಗೆ ಹೋಗ್ತಾ ಇದ್ದೀನಿ. ಮೇಲೆ ಹತ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಟೈಮ್ ತೊಗೊಳತ್ತಂತೆ. ಇವಾಗ ಬೆಳಿಗ್ಗೆ 9:30 ಆಗಿದೆ. ಸ್ನೇಹಿತರೆ, ಈ ಕೋಟೆ 12ನೇ ಶತಮಾನದಲ್ಲಿ ರಾಜ ಭೋಜರಿಂದ ನಿರ್ಮಿಸಲ್ಪಟ್ಟಿತು. ಮತ್ತಿದು ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ. ಹಲವಾರು ರಾಜವಂಶಗಳು ವಿವಿಧ ಕಾಲಘಟ್ಟಗಳಲ್ಲಿ ಇದನ್ನು ಆಕ್ರಮಿಸಿಕೊಂಡಿವೆ. ಅದರಲ್ಲಿ ವಿಶೇಷವಾಗಿ ಲೋಟಮಿಯ, ಚಾಲುಕ್ಯರು, ರಾಷ್ಟ್ರಕೂಟರು, ಯಾದವರು, ಬಹುಮನಿಗಳು, ನಿಜಾಮರು, ಮೊಘಲರು ಮತ್ತು ಮರಾಠರು. 1648ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಇದನ್ನು ವಶಪಡಿಸಿಕೊಂಡರು. ಆದರೆ ಒಪ್ಪಂದದ ಮೂಲಕ 1665ರಲ್ಲಿ ಮೊಘಲರಿಗೆ ಹಿಂದಿರುಗಿಸಿದರು. ಮತ್ತು 1670ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯನ್ನು ಮರುವಶಪಡಿಸಿಕೊಂಡರು ಮತ್ತು ಇದನ್ನು ತಮ್ಮ ಖಜಾನೆ ಅಂದರೆ ಬಂಗಾರ, ವಜ್ರ, ವೈಡೂರ್ಯಗಳನ್ನು ಇಡಲು ಬಳಸುತ್ತಿದ್ದರು. पानी है, पानी है, पानी फुल भर में गिरा जी। पीने को पानी है।
वेरी गुड मॉर्निंग सर। आप अपलोड करते हैं यूट्यूब में? हाँ ठीक है, थैंक यू। हमारा भी शक्ल दिखा। या श्योर डेफिनेटली। इस एज में भी आप 71 81 स्टिल यंग, अभी तो जवान है। स्टिल यंग। हाँ 71 81 ओके सोल्जर थे। अभी तो नहीं नहीं नहीं। हाँ 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 स्टिल यंग। थैंक यू। ओह सुपर सर। आपका कैमरे देख के मैं समझ गया। This is GoPro. हाँ Huh? गोप्रो। I got one. Okay. I found it difficult to use it. इट्स इंस्टा 360। अभिराम सुब्बाराव। ओह सुपर सर। नाइस टू मीट यू। थैंक यू। See you. थैंक यू। सी यू। Bye. थैंक यू। बाय बाय। सी यू। ಬಾಯ್ ಬಾಯ್। ಸ್ನೇಹಿತರೆ, ನಮ್ಮಂಥವ್ರಿಗೆ ಈ ಕೋಟೆ ಹತ್ತೋದು ಎಷ್ಟೋ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ 70ರಿಂದ 80 ವರ್ಷ ವಯಸ್ಕರಿಬ್ಬರು ಈ ಕೋಟೆ ಹತ್ತಿ ಇಳಿತಾ ಇದ್ದಾರಂದರೆ ಅವರಿಬ್ಬರು ಎಂಥ ಗಟ್ಟಿಮುಟ್ಟಾದ ಶರೀರ ಹೊಂದಿದ್ದಾರೆ. ಅದಕ್ಕೆ ನಾ ಹೇಳಿದ್ದು ಯಂಗ್ಸ್ಟರ್ಸ್ ಅಂಥೇಳಿ. ಸ್ನೇಹಿತರು, ಇವಾಗ ನಾವು ಮೇಲ್ಗಡೆ ಬಂದೀವಿ. ಮೇಲ್ಗಡೆ ಬರಲಿಕ್ಕೆ ಒಂದು ಸುಮಾರು 40 ನಿಮಿಷ ಟೈಮ್ ತಗೋತು ನನಗೆ. ಛತ್ರಪತಿ ಶಿವಾಜಿಯ ಒಂದು ಧ್ವಜ ಹೇಗೆ ಹಾರಾಡ್ತಿದೆ ನೋಡಿ ಸ್ನೇಹಿತರೆ, ಅದನ್ನು ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಕೋಟೆನ ಹೆಚ್ಚು ಕಡಿಮೆ ಎಲ್ಲ ಧರ್ಮದವರು ಆಳಿರೋಗೋಸ್ಕರ ಇಲ್ಲಿ ಎಲ್ಲ ಧರ್ಮದ ಕುರುಹುಗಳಿವೆ. ದೇವಸ್ಥಾನ ಇದೆ, ಮಸೀದಿ ಇದೆ ಮತ್ತು ಜೈನ ಧರ್ಮದ ಶಾಸನಗಳಿವೆ. ಲೋಹಗಢ ಪೋರ್ಟಿಗೆ ಬಂದಿದ್ದೀನಿ. ಮಹಾರಾಷ್ಟ್ರದ ಲೋನಾವಾಲ ಪಕ್ಕದಲ್ಲಿರುವ ಮೇಲುಗಡೆ ಬಂದಿದ್ದೀನಿ. ತುಂಬ ವಿಸ್ತಾರವಾಗಿದೆ. ಕೆಳಗಡೆಯಿಂದ ಗುಡ್ಡ ನೋಡೋಕ್ಕೆ ಎತ್ತರದಲ್ಲಿದೆ ಅಂತ ಗೊತ್ತಾಗುತ್ತೆ, ಮೇಲುಗಡೆ ಇಷ್ಟು ದೊಡ್ಡದಿದೆ ಅನ್ನೋದು ಗೊತ್ತಾಗಲ್ಲ. ಆದರೆ ಬಂದ ಮೇಲೇ ಗೊತ್ತಾಗೋದು ಇದಿಷ್ಟೊಂದು ದೊಡ್ಡದಿದೆ ಅಂಥೇಳಿ. ಹಿಂಗಿದೆ ನೋಡಿ ಪ್ರವಾಸ ಮಾಡೋರ ಕತೆ.
ಅದರಲ್ಲಿ ನಾನು ಬಂದದ್ದು ಸೋಲಾರ್ ರೈಡು, ಬೈಕ್ ರೈಡು. ಸೊ ಕಷ್ಟಗಳು ಇರುತ್ತೆ, ಅದ್ರ ಜೊತೆ ಖುಷಿಗಳು ಇರುತ್ತೆ. ನಮ್ಮನ್ನು ನಾವೇ ಹ್ಯಾಂಡಲ್ ಮಾಡಬೇಕಿಲ್ಲ. ಡೀಪ್ ವ್ಯಾಲಿ ಅಹೆಡ್, ಪ್ಲೀಸ್ ಡೋಂಟ್ ಗೋ ದೇರ್. ಓಕೆ, ವಿಂಚು ಖಡಾ. ಸೊ ಅಲ್ಲಿವರೆಗೂ ಹೋಗಬೇಕು ಆ್ಯಕ್ಚುಲಿ, ಬಟ್ ಇಲ್ಲಿ ಬಂದಂತ ಹಾಕಿದ್ದಾರೆ. ಅಲ್ಲಿ ಒಬ್ಬರು ಯಾರೋ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಹೋಗ್ಬೋದು, ಆದರೆ ಸುಮ್ಮನೆ ಯಾರ ಕೈಲಿ ಬೇಯಿಸ್ಕೊಳ್ಳೋದು ಏನಕ್ಕೆ. ಜನ ಹೋಗಿ ಬಂದ ದಾರಿ ಇದೆ ಅಲ್ಲಿ. ತುಂಬ ತಣ್ಣಗಿದೆ. ಈ ಥರದ ನೀರಿನ ಬಾವಿಗಳನ್ನು ಅಲ್ಲಲ್ಲಿ ಮಾಡಿ ಆ ನಂತರ ಇದನ್ನು ಕುಡಿಯೋಕ್ಕೆ ಬಳಸ್ತಾಯಿದ್ರು ಆಗ ಎಲ್ಲ ಜನ. ಸ್ನೇಹಿತರೆ, ಯುದ್ಧದ ಸಮಯದಲ್ಲಿ ಇಲ್ಲೆಲ್ಲ ಸೈನಿಕರು ಕೂತ್ಕೊಂಡು ಮದ್ದು ಗುಂಡುಗಳನ್ನ ಸಿಡಿಸ್ತಾ ಇದ್ರು ವೈರಿಗಳ ಮೇಲೆ. ಸ್ನೇಹಿತರೆ, ಈ ಲೋಹಗಢ್ ಕೋಟೆಯ ಟ್ರೆಕ್ಕಿಂಗ್ ಅನುಭವ ಮಾತ್ರ ತುಂಬ ಚೆನ್ನಾಗಿತ್ತು.
ನಾನು ಮಾತ್ರ ತುಂಬ ಎಂಜಾಯ್ ಮಾಡಿದ್ದೀನಿ, ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಇವಾಗ ಇಲ್ಲಿಂದ ಕಾರ್ಲಾ ಕೇವ್ ನೋಡೋಕೆ ಹೋಗೋಣ. ನನ್ನ ಮುಂದಿನ ವೀಡಿಯೋ ಕಾರ್ಲಾ ಕೇವ್ ಜೊತೆ ಮತ್ತೆ ತಮ್ಮನ್ನು ಭೇಟಿ ಆಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.